ಕಾಮನಬಿಲ್ಲು ನೋಡಕ್ಕೆ ಎಷ್ಟು ಚಂದ ಅಲ್ವಾ? ಆದ್ರೆ ನಿಜವಾಗ್ಲೂ ಅದು ಏನು ಅಂತ ಯಾವತ್ತಾದ್ರೂ ಯೋಚಿಸಿದ್ದೀರಾ? ಮೊದಲನೇದಾಗಿ ಕಾಮನಬಿಲ್ಲು ಅನ್ನೋದು ಒಂದು ವಸ್ತುವಲ್ಲ, ಬದಲಿಗೆ ಅದೊಂದು ಬೆಳಕಿನ ಚಮತ್ಕಾರ. ಹೌದು, ಇದೊಂದು ಬೆಳಕಿನ ಆಟ. ಇದು ಆಗೋಕೆ ಮುಖ್ಯವಾಗಿ 3 ವಿಷಯಗಳು ಬೇಕೇ ಬೇಕು. ಅದೇನಂದ್ರೆ ಸೂರ್ಯನ ಬೆಳಕು, ನೀರಿನ ಹನಿಗಳು ಮತ್ತೆ ಸೂರ್ಯನಿಗೆ ಬೆನ್ನಹಾಕಿ ನಿಂತಿರೋ ನಾವು. ನಿಜವಾದ ಮ್ಯಾಜಿಕ್ ನಡೆಯೋದೇ ಈ ಪುಟ್ಟ ನೀರಿನ ಹನಿಗಳ ಒಳಗೆ. ಹೇಗೆ ಅಂತೀರಾ? ಬೆಳಕು ಹನಿಯೊಳಗೆ ಬಾಗಿದಾಗ ಅದು ಬೇರೆ ಬೇರೆ ಬಣ್ಣಗಳಾಗಿ ಒಡೆಯುತ್ತೆ. ಇದನ್ನೇ ಚದುರುವಿಕೆ ಅನ್ನೋದು. ಐಸಾಕ್ ನ್ಯೂಟನ್ ಇದರಲ್ಲಿ 7 ಬಣ್ಣಗಳನ್ನ ಗುರುತಿಸಿದ್ರು. ಇದನ್ನ ROYGBIV ಅಂತ ಸುಲಭವಾಗಿ ನೆನ್ಪಿಡ್ಬೋದು. ಪ್ರತಿ ಬಣ್ಣವೂ ಬೇರೆ ಬೇರೆ ಆಂಗಲ್ನಲ್ಲಿ ಹೊರಬರುತ್ತೆ. ಅದಕ್ಕೆ ಕೆಂಪು ಬಣ್ಣ ಯಾವಾಗ್ಲೂ ಹೊರಗಡೆ ಇರೋದು. ಹಾಗಾದ್ರೆ ನಾವು ನೋಡೋ ಎಲ್ಲಾ ಕಾಮನಬಿಲ್ಲುಗಳು ಒಂದೇ ತರ ಇರುತ್ತಾ? ಖಂಡಿತ ಇಲ್ಲ. ಕೆಲವೊಮ್ಮೆ ಡಬಲ್ ರೈನ್ಬೋ ಕಾಣಿಸುತ್ತೆ ಅಲ್ವಾ? ಅದ್ರಲ್ಲಿ ಬಣ್ಣಗಳು ಉಲ್ಟಾ ಆಗಿರುತ್ತೆ, ಗಮನಿಸಿದ್ದೀರಾ? ಈ 2 ಬಿಲ್ಲುಗಳ ಮಧ್ಯೆ ಇರೋ ಆ ಡಾರ್ಕ್ ಪಟ್ಟಿ ಇದೆಯಲ್ಲ, ಅದಕ್ಕೆ ಅಲೆಕ್ಸಾಂಡರ್ಸ್ ಬ್ಯಾಂಡ್ ಅಂತಾರೆ. ಅಷ್ಟೇ ಅಲ್ಲ, ಚಂದ್ರನ ಬೆಳಕಿನಿಂದಲೂ ಕಾಮನಬಿಲ್ಲು ಮೂಡುತ್ತೆ. ಅದಕ್ಕೆ ಮೂನ್ಬೋ ಅಂತ ಹೆಸರು. ಹೀಗೆ ಕಾಮನಬಿಲ್ಲಿನಲ್ಲೇ ಬೇರೆ ಬೇರೆ ವಿಧಗಳಿವೆ. ಮಂಜಿನಲ್ಲಿ ಕಾಣೋ ಫಾಗ್ಬೋ ಇಂದ ಹಿಡಿದು ಪೂರ್ತಿ ಸರ್ಕಲ್ ರೈನ್ಬೋವರೆಗೆ. ಸರಿ, ಈ ಎಲ್ಲ ಸತ್ಯಗಳನ್ನ ನಾವು ಪತ್ತೆ ಹಚ್ಚಿದ್ದು ಹೇಗೆ? ಇದರಿಂದೆ ದೊಡ್ಡ ಇತಿಹಾಸವೇ ಇದೆ. ಅರಿಸ್ಟಾಟಲ್ ಕಾಲದಿಂದ ಹಿಡಿದು ನ್ಯೂಟನ್ವರೆಗೆ 100 ವರ್ಷಗಳ ಸಂಶೋಧನೆಯ ಫಲ ಇದು. ಕಾಮನಬಿಲ್ಲು ಅಂದ್ರೆ ಬರೀ ಸೈನ್ಸ್ ಅಷ್ಟೇ ಅಲ್ಲ, ನಮ್ಮ ಸಂಸ್ಕೃತಿಯಲ್ಲೂ ಅದಕ್ಕೆ ವಿಶೇಷ ಸ್ಥಾನವಿದೆ. ಕೆಲವು ಕತೆಗಳಲ್ಲಿ ಇದೊಂದು ದೇವಲೋಕದ ಸೇತುವೆಯಾದ್ರೆ, ಇನ್ನು ಕೆಲವರಿಗೆ ಇದೊಂದು ಬಂಗಾರದ ನಿಧಿ ಇದ್ದಂತೆ. ಪುರಾಣಗಳಿಂದ ಹಿಡಿದು ಇವತ್ತಿನ ಆಧುನಿಕ ಜಗತ್ತಿನವರೆಗೂ ಕಾಮನಬಿಲ್ಲಿಗೆ ಅದರದ್ದೇ ಆದ ಅರ್ಥಗಳಿವೆ. ಇವತ್ತು ಇದು ಭರವಸೆ, ಶಾಂತಿ, ಹೆಮ್ಮೆ ಹೀಗೆ ಹಲವಾರು ವಿಷಯಗಳ ಒಂದು ಶಕ್ತಿಯುತ ಸಂಕೇತವಾಗಿದೆ. ಹೇಗೆ ಬೆಳಕಿನ ಚಮತ್ಕಾರ, ವೈಜ್ಞಾನಿಕ ಅದ್ಭುತ, ಸಾಂಸ್ಕೃತಿಕ ಪ್ರತೀಕ. ಇನ್ಮುಂದೆ ಕಾಮನಬಿಲ್ಲು ಕಂಡಾಗ ನಿಮಗೇನ್ ನೆನಪಾಗಬಹುದು?